ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ 12ನೆಯ ಪ್ರತಿಮೆ ಹೇಳಿದ ಕಥೆಯನ್ನ ನಾನು ನಿಮಗೆಲ್ಲ ಹೇಳ್ತಾ ಇದ್ದೇನೆ. 12ನೆಯ ದಿನ ಯಥಾ ಪ್ರಕಾರ ಭೋಜರಾಜ ಸಿಂಹಾಸನವನ್ನ ಏರೋಕೆ ಹೊರಟಾಗ ಸಿಂಹಾಸನದಲ್ಲಿದ್ದ 12ನೆಯ ಪ್ರತಿಮೆ ಒಂದು ಕಥೆಯನ್ನ ಹೇಳುತ್ತೆ. ಅದೊಂದು ದಿನ ರಾತ್ರಿ ವಿಕ್ರಮಾದಿತ್ಯ ತನ್ನ ಅರಮನೆಯಲ್ಲಿ ಮಲಗಿರಬೇಕಾದ್ರೆ ಉತ್ತರ ದಿಕ್ಕಿನ ಕಡೆಯಿಂದ ಯಾರೋ ಅಳ್ತಾ ಇರೋ ಧ್ವನಿ ಕೇಳಿ ಬರತೊಡಗುತ್ತೆ. ಕೂಡಲೇ ರಾಜ ಎದ್ದು ಕತ್ತಿ ಗುರಾಣಿ ಸಮೇತ ಹೊರಟು ಧ್ವನಿಯನ್ನೇ ಹಿಂಬಾಲಿಸಿ ಒಂದು ಅರಣ್ಯಕ್ಕೆ ಬರ್ತಾನೆ. ಅಲ್ಲಿ ಒಬ್ಬಳು ಹೆಂಗಸು ಜೋರಾಗಿ ಅಳ್ತಾ ಇರ್ತಾಳೆ. ಎದುರಿಗೆ ಒಂದು ಭೂತಾಕಾರದ ಆಕೃತಿ ಅವಳನ್ನ ಛೇಡಿಸಿ ಹಿಂಸಿಸ್ತಾ ಇತ್ತು. ಆ ಭೂತ ಒಬ್ಬ ರಾಕ್ಷಸ. ಹೆಂಗಸು ಕಷ್ಟದಲ್ಲಿದ್ದುದನ್ನು ಕಂಡ ವಿಕ್ರಮಾದಿತ್ಯ ಕುಪಿತನಾಗಿ ಕತ್ತಿಯಿಂದ ಆ ರಾಕ್ಷಸನನ್ನ ಎದುರಿಸ್ತಾನೆ. ರಾಕ್ಷಸ ಹಾಗೂ ರಾಜ ಇಬ್ಬರಿಗೂ ಘನಘೋರ ಕಾಳಗ ನಡೆಯುತ್ತೆ. ಕಡೆಗೆ ವಿಕ್ರಮಾದಿತ್ಯ ರಾಕ್ಷಸನ ತಲೆಯನ್ನ ತೆಗಿತಾನೆ. ಆದರೆ ತಲೆ ನೆಲಕ್ಕೆ ತಗಲ್ತಿದ್ದ ಹಾಗೇನೆ ಇಬ್ಬರು ರಾಕ್ಷಸರು ಆ ತಲೆ ಇಲ್ಲದ ದೇಹದಿಂದ ಉದ್ಭವಿಸಿ ಬರ್ತಾರೆ. ಆ ಇಬ್ಬರಲ್ಲಿ ರಾಜನು ಒಬ್ಬನನ್ನ ಕೊಂದು ಹಾಕ್ತಾನೆ. ಇನ್ನೊಬ್ಬ ಆ ದಟ್ಟ ಅಡವಿಯಲ್ಲಿ ಓಡ್ ಹೋಗ್ಬಿಡ್ತಾನೆ. ಬಳಿಕ ರಾಜ ಆ ತರುಣ ಹೆಂಗಸಿಗೆ ತನ್ನೊಡನೆ ಅರಮನೆಗೆ ಬಾ ಅಂತ ಕರೆದ. ಅದಕ್ಕೆ ಆ ಹೆಂಗಸು, ರಾಜನೇ, ಅದರಿಂದ ನನಗೇನೂ ನೆರವಾಗೋದಿಲ್ಲ. ನಾನೆಲ್ಲೇ ಹೋದ್ರೂ ಆ ರಾಕ್ಷಸ ನನ್ನನ್ನ ಬೆನ್ನಟ್ಟಿ ಬರ್ತಾನೆ. ಅವನ ಹೊಟ್ಟೆಯಲ್ಲಿ ಮೋಹಿನಿ ದೆವ್ವವಿದೆ. ಅದರ ಪ್ರಭಾವದಿಂದ ಒಮ್ಮೆ ರಾಕ್ಷಸನನ್ನ ಕೊಂದು ಹಾಕಿದ್ರು 4 ರಾಕ್ಷಸರು ಹುಟ್ಟಿಕೊಳ್ತಾರೆ ಅಂತ ಹೇಳಿದ್ಲು. ವಿಕ್ರಮಾದಿತ್ಯ ಇದಕ್ಕೆ ಒಂದು ಪರಿಹಾರ ಕಂಡು ಹಿಡಿಯಬೇಕು ಅಂತ ಆ ರಾಕ್ಷಸನ ಚಲನವಲನ ತಿಳಿಯೋ ಸಲುವಾಗಿ ಮರವೊಂದರ ಹಿಂದೆ ಅಡಗಿಕೊಳ್ತಾನೆ. ಬೆಳಗಾಗ್ತಿದ್ದ ಹಾಗೇನೆ ರಾಕ್ಷಸನು ಅಲ್ಲಿಗೆ ಬಂದು ಹೆಂಗಸನ್ನ ಥಳಿಸಿ ಹೊಡಿತಾನೆ. ರಾಜನು ಇದನ್ನು ನೋಡಿ ಸಹಿಸಲಾರದೆ ರಾಕ್ಷಸನನ್ನ ಎದುರಿಸೋಕೆ ಮುಂದೆ ಬರ್ತಾನೆ. ಇಬ್ಬರಿಗೂ ಮತ್ತೆ ಕಾಳಗವಾಗಿ ರಾಕ್ಷಸ ದಣಿದು ಹೋಗ್ತಾನೆ. ನಿಜವನ್ನು ತಿಳಿದಿದ್ದ ರಾಜನು ಕತ್ತಿಯನ್ನ ಒರೆಯಿಂದ ತೆಗೆದು ನೇರವಾಗಿ ರಾಕ್ಷಸನ ಹೊಟ್ಟೆಗೆ ಚುಚ್ಚಿದ. ಆ ಹೊಟ್ಟೆಯನ್ನ ಸೀಳಿಕೊಂಡು ಮೋಹಿನಿ ದೆವ್ವ ಈಚೆ ಬಂದಿತು. ಬಳಿಕ ಅದು ಒಬ್ಬಳು ಚೆಲುವಾದ ಹೆಂಗಸಾಗಿ ಮಾರ್ಪಟ್ಟು ಆಕೆ ಅಮೃತ ತರೋಕೆ ಅಂತ ಆ ಸ್ಥಳವನ್ನ ಬಿಟ್ಟು ಹೊರಡ್ತಾಳೆ. ರಾಜ ವಿಕ್ರಮಾದಿತ್ಯ ಭೂತ ಸೇವಕರನ್ನ ನೆನೆದು ಅವರು ಬರ್ತಿದ್ದ ಹಾಗೇನೆ ಹೋಗಿ ಮೋಹಿನಿಯನ್ನ ಕರೆತರೋಕೆ ಹೇಳ್ದ. ಭೂತ ಭಂಟರು ಬೇಗನೆ ಓಡಿ ಹೋಗಿ ಮೋಹಿನಿಯನ್ನ ಹಿಡಿದು ತರ್ತಾರೆ. ಬಳಿಕ ವಿಕ್ರಮಾದಿತ್ಯ ಅವಳನ್ನ ರಾಕ್ಷಸನ ಹೊಟ್ಟೆಯಲ್ಲಿ ಯಾಕೆ ಅಡಗಿ ವಾಸ ಮಾಡ್ತಾ ಇದ್ದೆ ಅಂತ ಕೇಳ್ದ. ಅದಕ್ಕೆ ಅವಳು ತಾನು ಕೈಲಾಸದಲ್ಲಿ ಮಹಾಶಿವನ ಸೇವೆಯಲ್ಲಿದ್ದ ಅಪ್ಸರ ಸ್ತ್ರೀ ಎಂದು ಒಂದು ದಿನ ತನ್ನ ಕೆಲಸದಲ್ಲಿ ಲೋಪವಾಗಿ ಶಿವನು ತನ್ನನ್ನು ಹೊರದೂಡಿ ಈ ರಾಕ್ಷಸನಿಗೆ ಒಪ್ಪಿಸಿದನು. ಈ ರಾಕ್ಷಸನು ತನ್ನನ್ನು ಮಾಟಗಾತಿಯನ್ನಾಗಿ ಪರಿವರ್ತಿಸಿ ದೇಹದೊಳಗೆ ಇಟ್ಟುಕೊಂಡಿದ್ದ ಅಂತ ಹೇಳಿದ್ಲು. ಈಗ ತಾವು ರಾಕ್ಷಸನನ್ನು ಕೊಂದು ಹಾಕಿರುವುದರಿಂದ ನಾನು ನಿಮ್ಮ ಅಧೀನಳು ಎಂದು ಹೇಳಿದ್ಲು. ವಿಕ್ರಮಾದಿತ್ಯ ಅವಳನ್ನು ಹಾಗೂ ತಾನು ಕಾಪಾಡಿದ ಹೆಂಗಸನ್ನು ಕರೆದುಕೊಂಡು ಅರಮನೆಗೆ ಬಂದ. ಮೋಹಿನಿಯನ್ನು ತಾನೇ ಮದುವೆಯಾದ. ಬಳಿಕ ಇನ್ನೊಬ್ಬಳನ್ನು ನೀನಾರೆಂದು ಪ್ರಶ್ನಿಸಿದ. ಅವಳು ತಾನು ಸಿಂಹಳ ದ್ವೀಪದಲ್ಲಿ ವಾಸಿಸುತ್ತಿರುವ ಒಬ್ಬ ಬ್ರಾಹ್ಮಣನ ಮಗಳೆಂದು ಸ್ನಾನಕ್ಕೆಂದು ಗೆಳತಿಯರೊಡನೆ ನದಿಗೆ ಬಂದಿದ್ದಾಗ ರಾಕ್ಷಸನು ತನ್ನನ್ನು ಅಪಹರಿಸಿ ಮದುವೆಯಾಗೆಂದು ಬಲಾತ್ಕರಿಸುತ್ತಿದ್ದನೆಂದು ತನ್ನ ಕಥೆಯನ್ನ ಹೇಳಿದ್ಲು. ಆಕೆಯ ದಾರುಣ ಕಥೆಯನ್ನು ಕೇಳಿದ ವಿಕ್ರಮಾದಿತ್ಯನು ಅವಳನ್ನು ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದನು. ಆ ದಂಪತಿಗಳ ಜೀವನಕ್ಕೆ ಅನುಕೂಲವಾಗುವಂತೆ ಬೇಕಾದಷ್ಟು ಹಣ ಒಡವೆಗಳನ್ನ ಕೊಟ್ಟು ಕಳುಹಿಸ್ತಾನೆ. ಇದಿಷ್ಟು ಕತೆ ಹೇಳಿದ 12ನೆಯ ಪ್ರತಿಮೆ ಭೋಜರಾಜ. ನೋಡಿದ್ಯಾ ವಿಕ್ರಮಾದಿತ್ಯನ ಔದಾರ್ಯವನ್ನ? ನೀನು ಅವನಂತೆ ಏನಾದರೂ ಮಹತ್ ಕಾರ್ಯ ಮಾಡಿದ್ದೇ ಆದರೆ ಸಿಂಹಾಸನವನ್ನೇರಿ ಕುಳಿತುಕೋ ಅಂತ ಸೂಚಿಸಿ ತನ್ನ ಸ್ಥಾನದಲ್ಲಿ ಹೋಗಿ ನಿಂತುಕೊಂಡಿತು. ಭೋಜರಾಜ ನಿರಾಸೆಯಿಂದ ಮತ್ತೆ ತನ್ನ ಅರಮನೆಗೆ ಹಿಂದಿರುಗದ. ಶ್ರೋತೃಗಳೇ, ಇದು ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿಯ 12ನೇ ಕಥೆಯಾಗಿತ್ತು.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲ 13ನೇ ಪುತ್ಥಳಿ ಹೇಳಿದ ಕಥೆಯೊಂದಿಗೆ ನಾನು ಬರ್ತಾ ಇದ್ದೇನೆ. ಧನ್ಯವಾದಗಳು.